ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ವಾಗ್ದೇವಿ ಅವ್ರ ಮನೇಲಿ ನಡೆಯೋ ಪೂಜೆಗೆ ಸ್ಪೆಷಲ್ ಅಂದ್ರೆ ಅಮ್ಮನವ್ರಿಗೆ ಅಲಂಕಾರ ಮಾಡೋ ಒಡವೆನೆ. ಹೌದು, ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಕೇಳಿದೀನಿ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಮತ್ತೆ ಇನ್ನೂ ಒಡವೆಗಳನ್ನ ಹಾಕಿ ಅಲಂಕಾರನೇ ಮಾಡಿಲ್ಲ. ನಮ್ ಚಿಕ್ಕ ಸೊಸೆ ತರೋದಕ್ಕೆ ಅಂತ ಹೋಗಿದ್ದಾಳಮ್ಮ. ಅವಳು ತರ್ತಿದ ಹಾಗೆ ಅಲಂಕಾರ ಮಾಡ್ತೀವಿ. ಚಿಕ್ಕ ಸೊಸೆ ತಗೊಂಡ್ ಬರ್ಬೇಕು ಅಂದ್ರೆ ಅವಳೀಗ ಒಡವೆಗಳು ಸಿಗ್ಬೇಕಲ್ವಾ? ಇಲ್ಲಿ ಭಕ್ತಿಯಿಂದ ಬಂದಿರೋರ್ಗಿಂತ ಹೆಚ್ಚಾಗಿ ಅಮ್ಮನವ್ರ ಆಭರಣ ನೋಡೋದಿಕ್ಕೆ ಜಾಸ್ತಿ ಜನ ಬಂದಿದ್ದಾರೆ ಅನ್ಸುತ್ತೆ ಮೇಡಮ್. ನಮ್ ವಾಗ್ದೇವಿ ಮಾಡಿಸ್ತಿರೋ ಪೂಜೆ ಇಷ್ಟಾದ್ರೂ ಸಂಭ್ರಮ ಇಲ್ಲ ಅಂದ್ರೆ ಹೇಗಮ್ಮ? ಅಂತ ಗ್ರೇಟ್ ಜ್ಯುವೆಲ್ರಿನ ನಾನ್ ಕೂಡ ನೋಡ್ಬೇಕು ಅಂತ ತುಂಬಾ ಈಗರಾಗಿ ಇಂಟ್ರೆಸ್ಟೆಡ್ ಆಗಿದ್ದೀನಿ ಆಂಟಿ. ಏನಾಗಿರ್ಬೋದು? ಸರಸು ಅಷ್ಟು ಡಲ್ಲಾಗಿ ಬರ್ತಿದ್ದಾಳಲ್ಲ, ಒಡವೆನ ಯಾಕೆ ತಗೊಂಡ್ ಬರ್ತಿಲ್ಲ? ಇದೇನು ವಾಣಿ ಕೈಲಿ ಆರ್ನಮೆಂಟ್ಸೇ ಇಲ್ಲ? ವಾಣಿ, ಅಮ್ಮನವ್ರ ಒಡವೆಗಳೆಲ್ಲ ಇಲ್ಲಿ. ಮಾತಾಡ್ದೆ ಮೌನವಾಗಿ ನಿಂತಿದ್ಯಾ? ಕೇಳ್ತಿರೋದು ನಿನ್ನೆ. ಒಡವೆ ಎಲ್ಲಮ್ಮ? ಮುಹೂರ್ತ ಬೇರೆ ಮೀರ್ ಹೋಗ್ತಾ ಇದೆ. ಮೇಡಮ್ ಲಾಕರ್ ಅಲ್ಲಿ ಇಟ್ಟಿದ್ ಒಡವೆ ಕಾಣಿಸ್ತಿಲ್ಲ ಮೇಡಮ್. ಏನು ಒಡವೆಗಳು ಕಾಣಿಸ್ತಾ ಇಲ್ವಾ? ನೀನ್ ಲಾಕರ್ ಒಳಗ್ ತಾನೇ ಇಟ್ಟಿದ್ದೆ. ನಿನಗ್ ಜ್ಞಾಪಕ ಇದೆ ತಾನೆ? ಜ್ಞಾಪಿಸ್ಕೋ ವಾಣಿ. ಅಲ್ಲೇ ಇಟ್ಟಿದ್ದೆ ಅಮ್ಮವ್ರೆ. ರೂಮ್ ಎಲ್ಲ ನೀಟಾಗಿ ಚೆಕ್ ಮಾಡಿದ್ಯಾ? ನೋಡ್ದೆ ರಾಹುಲ್ ಅವರೇ, ಎಲ್ಲೂ ಕಾಣಿಸ್ತಿಲ್ಲ. ಕಾಣಿಸ್ದೆ ಇನ್ನೆಲ್ಲಿಗೆ ಹೋಗುತ್ತೆ? ಈಗಾಗ್ಲೇ ಪೂಜೆ ಟೈಮ್ ಹತ್ರ ಬರ್ತಿದೆ. ಏನ್ ವಾಣಿ ಹೀಗ್ ಮಾಡ್ದೆ? ಪಾಪ ಆಂಟಿ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಟು ಕೊಟ್ರೆ ಅದನ್ನ ಈ ತರ ಮಿಸ್ ಮಾಡೋದಾ ಹೇಳು? ಎಲ್ರ ಮುಂದೆ ಮರ್ಯಾದೆ ಹೋಗುತ್ತಲ್ವಾ? ಪ್ರೀತಿ, ವಾಣಿ ಮಾಡಿರೋ ಕೆಲ್ಸದಿಂದ ಅಲ್ಲ, ಸೆನ್ಸ್ ಇಲ್ದೆ ನೀನ್ ಮಾಡ್ತಿರೋ ಪಬ್ಲಿಸಿಟಿಯಿಂದ ನಮ್ ಪ್ರಾಬ್ಲಮ್ ಎಲ್ರಿಗೂ ಗೊತ್ತಾಗ್ತಾ ಇದೆ. ಒಂದ್ ಸ್ವಲ್ಪ ನೀನ್ ಕಾಮಾಗಿರ್ತೀಯ? ಅದಲ್ಲ ರಾಹುಲ್, ಪಾಪ ಇಲ್ಲಿ ಬಂದಿರೋರೆಲ್ಲ ತುಂಬಾ ಜನ ಆಂಟಿ ಒಡವೆಗಳನ್ನ ನೋಡೋದಕ್ ಬಂದಿರೋರು. ಇವಾಗ ಅದೇ ಇಲ್ಲ ಅಂದ್ರೆ ಆಂಟಿಗೆ ಇನ್ಸಲ್ಟ್ ಆಗುತ್ತಲ್ಲ ಅಂತ. ಅಮ್ಮ ವಾಣಿ, ಮರ್ತೋಗಿ ಆ ಒಡವೆನ ಇನ್ನೆಲ್ಲಾದ್ರೂ ಇಟ್ಟಿದ್ಯೇನೋ? ಒಂದ್ಸಲ ನೆನ್ಪ್ ಮಾಡ್ಕೊಮ್ಮ. ಇಲ್ಲ ಅಮ್ಮವ್ರೆ, ಆ ಒಡವೆಗಳನ್ನ ಲಾಕರ್ ಅಲ್ಲಿ ಇಟ್ಟಿದ್ ನೆನ್ಪಿದೆ. ಮತ್ತೆ ನಾನು ಆ ಕಡೆ ಹೋಗೇ ಇಲ್ಲ. ಅಷ್ಟಕ್ಕೂ ನಾನು ಆ ಲಾಕರ್ ಮುಟ್ಟೇ ಇಲ್ಲಮ್ಮ.
ನಮ್ಮನೇಲಿ ಕಳ್ತನ ಮಾಡೋರು ಯಾರು? ಅಮ್ಮನವ್ರ ಒಡವೆಗಳು ನಮ್ಮನೇಲಿ ಅಂತ ಇನ್ನೆಲ್ಲಿ ಸೇಫ್ ಆಗಿರೋದಕ್ಕೆ ಸಾಧ್ಯ? ಎಲ್ಲರಿಗಿಂತ ಹೆಚ್ಚಾಗಿ ನೀನು ಜೋಪಾನವಾಗಿ ಇರ್ತೀಯ ಅಂತಾನೆ ಆ ಒಡವೆಗಳನ್ನ ನಾನು ನಿನ್ನ ಕೈಲಿ ಕೊಟ್ಟೆ. ಆದ್ರೆ ನೀನು ಈ ರೀತಿ ಮಾಡಿದ್ರೆ ಹೇಗೆ ವಾಣಿ? ಅಮ್ಮೋರೆ, ನನ್ನ ಕ್ಷಮಿಸ್ಬಿಡಿ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ಹೀಗಾಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಹೇಳಮ್ಮ ವಾಣಿ, ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ ವಾಣಿ. ನಿನ್ನ ಮೇಲಿರೋ ಅತಿಯಾದ ನಂಬಿಕೆಯಿಂದ ನಾನೇ ತಪ್ಪು ಮಾಡ್ಬಿಟ್ನೋ ಏನೋ. ಒಡವೆಗಳನ್ನ ಮಾಡಿಸಿ ಕೂಡ ಈ ರೀತಿ ಪೂಜೆ ಮಾಡೋ ದಿನ ಅಮ್ಮನವ್ರಿಗೆ ಒಡವೆ ಹಾಕ್ತಾ ಇರೋಂತ ಒಂದು ದಿನ ಕೂಡ ಬರುತ್ತೆ ಅಂತ ನಾನ್ ಅಂದ್ಕೊಂಡೇ ಇರ್ಲಿಲ್ಲ ವಾಣಿ. ಈಗೇನ್ ಮಾಡೋದು? ಎಲ್ರು ಇಲ್ಲೇ ನಿಂತು ಮಾತಾಡ್ತಾ ಇದ್ರೆ ಹೋಗಿರೋ ಒಡವೆಗಳು ಸಿಗುತ್ತಾ? ಎಲ್ರು ಒಂದೊಂದ್ ದಿಕ್ಕಿಗೆ ಹೋಗಿ ಹುಡ್ಕೋಣ ಬನ್ನಿ. ಅಗತ್ಯ ಇಲ್ಲ. ಈ ಒಡವೆಗಳು ನಿನ್ ಹತ್ರ ಹೇಗ್ ಬಂತು? ಇದು ನಿನ್ ಕೈ ಹೇಗ್ ಬಂತು ಅಂತ ಕೇಳ್ತಾ ಇದ್ದೀನಿ. ಪ್ರೀತಿ, ನೀನ್ ಹೇಳಿಲ್ವಾ? ನಾನೇನು ಹೇಳೋದು? ನೀವ್ ಏನ್ ಮಾತಾಡ್ತಿದ್ದೀರಾ ಆಂಟಿ? ಅದೇ, ಈ ಒಡವೆನ ವಾಣಿ ವನಜನ್ ನೋಡಕ್ ಬಂದಾಗ ರೂಮಲ್ಲೇ ಮರ್ತೋಗಿದ್ಲಲ್ಲ. ಈ ವಿಷಯ ನೀವ್ ಹೇಳೋವರೆಗೂ ನನಗೆ ಗೊತ್ತಿಲ್ಲ. ನಾನಿನ್ನೇನ್ ಹೇಳ್ತೀನಿ? ಓ, ಹಾಗಾದ್ರೆ ನೀನು ನೋಡ್ಲಿಲ್ಲ ಅಂದ ಹಾಗಾಯ್ತು. ತಗೋ ವಾಣಿ. ನೀನ್ ಎಷ್ಟು ಸಾರಿ ವನಜನ್ ರೂಮ್ಗೆ ಹೋಗಿದ್ದೆ. ನೀನೇ ಅದನ್ನ ನೋಡಿದಿದ್ರೆ ಇಷ್ಟೊಂದು ಡಿಸ್ಕಷನ್, ಇಷ್ಟೊಂದು ಟೈಮ್ ವೇಸ್ಟ್ ಆಗ್ತಿರ್ಲಿಲ್ಲ ಅಲ್ವಾ ಪ್ರೀತಿ? ಸರಿ, ಆಗಿದ್ದೇನೋ ಆಗೋಯ್ತು. ಆ ಒಡವೆಗಳು ಬಂತಲ್ವಾ, ಈಗಾಗ್ಲೇ ತಡ ಆಗಿದೆ. ಪುರೋಹಿತರಿಗೆ ಕೊಟ್ಟು ಪೂಜೆನ ಶುರು ಮಾಡ್ಸೋಣ. ಬನ್ನಿ ಹೋಗೋಣ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.